problem. Use Euclid's division algorithm to find HCF of 135 and 225. ಇದರದ್ದು HCF ಹುಡುಕಬೇಕು ನಾವು. ಈಗ 135 ಸ್ಮಾಲ್ ನಂಬರ್ ಇಲ್ಲಿ ಬರೀಬೇಕು, ಬಿಗ್ ನಂಬರ್ ಇಲ್ಲಿ 225. ಈಗ 135 ನಮಗೆ ಎಷ್ಟರಲ್ಲಿ ಮಲ್ಟಿಪ್ಲಿಕೇಶನ್ ಬಂದರೆ 225ಗಿಂತ ಕಡಿಮೆ ಬರಬೇಕು. ಆಗ 135 ಆಗ ಬರ್ತದೆ. 2 ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದರೆ 200 ಜಾಸ್ತಿ ಆಗ್ತದೆ 225ಗಿಂತ. ಅದಕ್ಕೆ ನಾವು 1ನಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 135 ಇಂಟು 135 ಅಂದರೆ 135. ಈಗ ಮೈನಸ್ ಮಾಡಬೇಕು ಇದನ್ನು. ಆಗ ಮೈನಸ್ ಮಾಡುವಾಗ ರಿಮೈಂಡರ್ ಆಗಿ 90 ಉಳಿತದೆ. ಅದನ್ನು ಬರೆಯುವ ಕ್ರಮ ಈ ರೀತಿ: 225 ಈಕ್ವಲ್ 135 ಇಂಟು 1 ಪ್ಲಸ್ 90 ರಿಮೈಂಡರ್ ಆಗಿ ಉಳಿತು 90 ಅಂತ. ಈಗ ಇದು ಕಂಪ್ಲೀಟ್ ಆಗಲಿಲ್ಲ, ನಮಗೆ HCF ಅಂದರೆ ಲಾಸ್ಟಿಗೆ 0 ಬರಬೇಕು. ಈಗ 90 ಮತ್ತು ಈ ಸೈಡ್ ನಮಗೆ ಬೇಡ, ಇದು ಬೇಡ, ಈ ಥರದ್ದಾಯಿತು. ಈಗ ನಮಗೆ ಇದೆರಡು ಬೇಕು, 90 ಮತ್ತು 135. ಇದರಲ್ಲಿ ಸ್ಮಾಲ್ ನಂಬರ್ ರಿಮೈಂಡರ್ ಆಗಿ 90 ಆದರೆ ನಾವು 90 ತೊಗೊಳ್ಬೇಕು. 90 ಇಲ್ಲಿ ಬರೆದು 135 ಇಲ್ಲಿ ಬರೀಬೇಕು. ಈಗ 135 ಯಾವುದು ಮಿನಿಮಮ್ ಅಂದರೆ 1ನಲ್ಲಿ ಹೋಗ್ತದೆ. 190 is 90 ಅಂತ. 2 ಆದರೆ 180ಗೆ ಬರ್ತದೆ. ಆಗ 135ಗಿಂತ ಸ್ಮಾಲ್ ನಂಬರ್ ಆಗಬೇಕು ಮೈನಸ್ ಮಾಡಲಿಕ್ಕೆ. ಆಗ ನಮಗೆ 190 is 90, ರಿಮೈಂಡರ್ 45 ಉಳಿತದೆ. ಈಗ ಇದು ಈ ರೀತಿ ಬರೆಯುವುದು: 135 is equal to 90 ಇಂಟು 1 ಪ್ಲಸ್ 45 ಅಂತ. ಈಗ ನೆಕ್ಸ್ಟ್ ಇಲ್ಲಿ 0 ಬರಲಿಲ್ಲ, 45 ರಿಮೈಂಡರ್ ಉಳಿಬಾರ್ದು. ಪುನಃ ನಾವು 45 ಇಲ್ಲಿ ಬರೆದು ಈ ಸೈಡ್ ಮಾತ್ರ ನೋಡಬೇಕು ವ್ಯಾಲ್ಯೂ 90 ಮಲ್ಟಿಪ್ಲಿಕೇಶನ್ ಮಾಡಿದ್ದು 90. ಈಗ 90 ಮತ್ತು 45ಅಲ್ಲಿ 90 ಯಾವಾಗ ಬರ್ತದೆ ಮಲ್ಟಿಪ್ಲಿಕೇಶನ್ ಮಾಡಿ? 45 1 45, ಇದು ಜಾಸ್ತಿ ಉಂಟು. 45 2 90 ಬರ್ತದೆ. ಆಗ ನಮಗೆ 0 ಬರ್ತದೆ ರಿಮೈಂಡರ್. ಆಗ ನಮಗೆ ಇದು ಆನ್ಸರ್ ಸರಿಯಾಗಿ HCF 45 ಅಂತ. ಇದನ್ನು ಬರೆಯುವ ಕ್ರಮ ಹೀಗೆ: 90 is equal to 45 ಇಂಟು 2 ಪ್ಲಸ್ 0. ಈಗ ನಮಗೆ HCF ಇದರಲ್ಲಿ ಎಷ್ಟು ಅಂತ ಕೇಳಿದರೆ 45 ಅಂತ. ನೆಕ್ಸ್ಟ್ ಪ್ರಾಬ್ಲಮ್: 196 ಆ್ಯಂಡ್ 38220 38,220. 198 38,220 ಇದು ಯಾವ ಮಲ್ಟಿಪ್ಲಿಕೇಶನ್ ಮಾಡುವಾಗ ಇದು ಬಿಗ್ ನಂಬರಲ್ಲಿ ನಾವು ನೋಡಬೇಕಾಗ್ತದೆ. ಇದು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಆಗ್ತದೆ. 195ಅಲ್ಲಿ 196 ಇಂಟು 195 ಅಂದರೆ ಆನ್ಸರ್ ಎಷ್ಟು ಬರ್ತದೆ? 38220. 38,000 ಆನ್ಸರ್ ಇದರಷ್ಟೇ ಬರ್ತದೆ. ಆಗ ನಮಗೆ ಇದರ ಆನ್ಸರ್ ರಿಮೈಂಡರ್ 0. ಇದರಲ್ಲಿ ಜಾಸ್ತಿ ಯಾವುದೇನು ಮಾಡಲಿಕ್ಕಿಲ್ಲ, ಇದು 0 ಬಂತು ಡೈರೆಕ್ಟ್. ಇನ್ನೊಂದು ಸಲ ಮಾಡುವ ಅಗತ್ಯ ಇಲ್ಲ, ರಿಮೈಂಡರ್ 0 ಸಿಕ್ಕಿದ ಕಾರಣ. ಅದಕ್ಕೆ ನಾವು 38,220 ಈಕ್ವಲ್ 196 ಇಂಟು 195 ಪ್ಲಸ್ 0 ಅಂತ ಬರೆದ್ರೆ ಆಯಿತು. ದೇರ್ಫೋರ್ HCF ಇಸ್ ಈಕ್ವಲ್ ಟು ನಮಗೆ ಎಷ್ಟು HCF? 196 HCF ಇದರದು. ನೆಕ್ಸ್ಟ್ ಪ್ರಾಬ್ಲಮ್: 861 ಆ್ಯಂಡ್ 255. ಇದರಲ್ಲಿ ಎರಡು ನಂಬರ್ ಉಂಟು. ಈಗ ಸ್ಮಾಲ್ ನಂಬರ್ 255 ಇದನ್ನು ಇಲ್ಲಿ ಬರೆದು 861 ಇಲ್ಲಿ ಬರೀಬೇಕು ಬಿಗ್ ನಂಬರ್. ಈಗ 255 865ಗೆ ನಿಯರೆಸ್ಟ್ ಮಲ್ಟಿಪ್ಲಿಕೇಶನ್ ಆಗುವ ನಂಬರ್ ಯಾವುದು? 2 ಅಲ್ಲಿ 500 ಬರ್ತದೆ, 1ನಲ್ಲಿ 225, 3 ಆದರೆ 4 ಅಲ್ಲಿ ಅದು ಜಾಸ್ತಿ ಆಗ್ತದೆ 800, ಇದಕ್ಕಿಂತ ಜಾಸ್ತಿ ಬರ್ತದೆ, ಜಾಸ್ತಿ ಬರಬಾರ್ದು ಮೈನಸ್ ಆಗಬೇಕು. 3 ಅಲ್ಲಿ ಆದರೆ 765 ಬರ್ತದೆ 3 ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡುವಾಗ. 255 ಇಂಟು 3 ಅಂದರೆ ಎಷ್ಟು ಬರ್ತದೆ? 765 ಆ ರೀತಿ ಬರ್ತದೆ. 765 ಬರೆದು ಇದನ್ನು ನಾವು ಮೈನಸ್ ಮಾಡುವಾಗ 861ಇಂದ 765 ಮೈನಸ್ ಮಾಡುವಾಗ 102 ಬರ್ತದೆ. ಈಗ 0 ರಿಮೈಂಡರ್ ಇದಕ್ಕೆ ಸಿಗಲಿಲ್ಲ. ಈಗ ನಾವು 102 ಮತ್ತು ಇದನ್ನು ಬರೆಯುವ ಕ್ರಮ ಈ ರೀತಿ: 861 ಈಕ್ವಲ್ 255 ಇಂಟು 3 ಪ್ಲಸ್ 102. ಈಗ ಇದು ಮಾತ್ರ ತಗೊಳ್ಳಿಕ್ಕೆ ಇದು ಅಗತ್ಯ ಇಲ್ಲ. ಈಗ ನಾವು ಇದರಲ್ಲಿ ಸ್ಮಾಲ್ ನಂಬರ್ 102 ಮತ್ತು 255. 102 ಅಲ್ಲಿ ನಮಗೆ ಯಾವಾಗ ಬರ್ತದೆ? 255 ನಿಯರೆಸ್ಟ್ ಆಗಿ 2 ಅಲ್ಲಿ ಬರ್ತದೆ, ನಿಯರೆಸ್ಟ್ ನಂಬರ್ 204 ಬರ್ತದೆ. ಆಗ ನಮಗೆ ಆನ್ಸರ್ 51 ಬರ್ತದೆ. ಇದನ್ನು ಈ ರೀತಿ ಬರೀಬೇಕು: 255 ಇಸ್ ಈಕ್ವಲ್ ಟು 102 ಇಂಟು 2 ಪ್ಲಸ್ 55 ಅಂತ. ನೆಕ್ಸ್ಟ್ ನಾವು ಲಾಸ್ಟಿಗೆ 51 ಮತ್ತು 102 ಸಿಕ್ಕಿತು. ಇದನ್ನು ಈ ರೀತಿ ಬರೀಬೇಕು: 51 102. ಈಗ 2 ಮಲ್ಟಿಪ್ಲಿಕೇಶನ್ ಮಾಡುವಾಗ 102 ಬರ್ತದೆ. ಈಗ ನಮಗೆ ಈ ಥರ್ಡ್ ಟೈಮಲ್ಲಿ ಮಾಡುವಾಗ 0 ರಿಮೈಂಡರ್ ಬಂತು. ಈಗ 102 ಇಸ್ ಈಕ್ವಲ್ ಟು 51 ಇಂಟು 2 ಪ್ಲಸ್ 0. ಆಗ HCF ಎಷ್ಟು? ದೇರ್ಫೋರ್ HCF ಎಷ್ಟು ಕೇಳಿದರೆ 51. ಈ ನಂಬರನ್ನು ಬರೀಬೇಕು ನಾವು 51 ಅಂತ, ಲಾಸ್ಟಲ್ಲಿ 0 ಬರ್ತದೆ ಅಂತ. ಫೈಂಡ್ ದ HCF ಆ್ಯಂಡ್ LCM ಆಫ್ 672 ಆ್ಯಂಡ್ 120 ಯೂಸಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್. ಈಗ ನಮಗೆ ಫ್ಯಾಕ್ಟರೈಸೇಷನಲ್ಲಿ ಯಾವುದೇ ಒಂದು ನಂಬರ್ ಬರ್ತದೆ. 6 ಯಾವ ಟೇಬಲಲ್ಲಿ ಹೋಗ್ತದೆ? 2 ಆ್ಯಂಡ್ 3. 2 3 6 ಅಂತ. ಅದೇ 72 ಆದರೆ 72 ಅಂದರೆ ಈ ರೀತಿ ಬರೀಬೋದು: 72 ಅಂದರೆ 2 36 2 1 18 2 9 3 3 3 1 ಈ ರೀತಿ ನಾವು ಬರಿಬೋದು.
ಆಗ ನಮಗೆ 2 ಅಲ್ಲಿ ಕ್ಯೂಬ್ 2 ಕ್ಯೂಬ್ 3 ಇಂಟು 3 ಅಲ್ಲಿ ಸ್ಕ್ವೇರ್, ಆಗ 72 ಅಂದರೆ 2 ಕ್ಯೂಬ್ ಇಂಟು 3 ಸ್ಕ್ವೇರ್. ಈ ರೀತಿ ನಾವು ಮಾಡೋದು ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ಗೆ. ಅದೇ 120ಗೆ ಸಹ ಅದೇ ರೀತಿ ಮೆಥಡ್ ಯೂಸ್ ಮಾಡಬೇಕು. 120 ಅಂದರೆ 2 ಅಲ್ಲಿ ಮಾಡುವಾಗ 260, ಅದೇ ಮತ್ತು 2 ಅಲ್ಲಿ ಪುನಃ ಹೋಗ್ತದೆ 30, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲ, ಅದಕ್ಕೆ 215. ಇನ್ನು 2 ಅಲ್ಲಿ ಹೋಗೋದಿಲ್ಲ, ಇನ್ನು 3 ಅಲ್ಲಿ ಹೋಗ್ತದೆ. 3 5 ಸರ್, 3 ಅಲ್ಲಿ 1 ಟೈಮ್ ಹೋಗೋದು, ಮತ್ತು 5 ಅಲ್ಲಿ 5 1 ಸರ್. ಆಗ ನಮಗೆ ಯಾವ ರೀತಿ ಸಿಗ್ತದೆ, 2 ಇಂಟು 2 ಇಂಟು 2 ಅಂದರೆ 2 ಕ್ಯೂಬ್ ಇಂಟು 3 ಇಂಟು 5 ಅಂದರೆ 120. ಇದನ್ನು ಈ ರೀತಿ ನಾವು ನೋಡೋದು. ಆಗ ಎಚ್ ಸಿ ಎಫ್ ಅಂದರೆ 6 7 120 ಎಚ್ ಸಿ ಎಫ್ ಅಂದರೆ ಈಗ ನಮಗೆ 2 ಇಂಟು 3 ಅಂದರೆ ಇದರಲ್ಲಿ ಯಾವುದೆಲ್ಲ ಕಾಮನ್ ಫ್ಯಾಕ್ಟರ್ ಯಾವುದುಂಟು, ಎಷ್ಟು, ಇದು 2 ಎಲ್ಲದರಲ್ಲಿ ಸಹ ಉಂಟು 2. ಆದ ಕಾರಣ ಸಿಂಗಲ್ 2 ಒಂದು ಸಿಂಗಲ್ ಮಾತ್ರ ಬರಲಿಕ್ಕೆ. 3s ಹಾಗೆ ಎಲ್ಲದರಲ್ಲಿ ಸಹ ಉಂಟು, 3ರಲ್ಲಿ ಸಹ. ಆಗ ಇಂಟು 3 ಎಚ್ ಸಿ ಎಫ್ ಕೇಳಿದರೆ ಆ ರೀತಿ ಬರಲಿಕ್ಕೆ 2 ಇಂಟು 3 ಅಂತ ಈಕ್ವಲ್ 6 ಅಂತ. ಅದೇ ಎಲ್ ಸಿ ಎಮ್ ಕೇಳಿದರೆ 6 72 120 ಈಕ್ವಲ್, ಆಗ ನಾವು ಎಲ್ಲ ಇದನ್ನು ಬರಿಬೇಕು. 2 ಅಲ್ಲಿ ಹೈಯೆಸ್ಟ್ ಇದ್ದದನ್ನು ಬರಿಬೇಕು. 2 ಅಲ್ಲಿ ಕ್ಯೂಬ್, 3 ಅಲ್ಲಿ ಸ್ಕ್ವೇರ್, ಸಿಂಗಲ್ ಬರೀಲಿಕ್ಕೆಲ್ಲ 3 ಅಲ್ಲಿ ಸ್ಕ್ವೇರ್, ಉಳಿದದ್ದು ಯಾವುದು 5 ಇಂಟು 5. ಆಗ 2 ಇಂಟು 2 ಕ್ಯೂಬ್ ಅಂದರೆ 8, 3 ಸ್ಕ್ವೇರ್ ಅಂದರೆ 9, 5 ಅಂದರೆ ಅದು ಸಿಂಗಲ್. ಆಗ 8 ಇಂಟು 5 9 ಇಂಟು 5 ಅಂದರೆ 360 ಬರ್ತದೆ. ಎಲ್ ಸಿ ಎಮ್ 360 ಬಂದರೆ ಎಚ್ ಸಿ ಎಫ್ 6 ಅಂತ ಬರ್ತದೆ.